ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಮಹಾಲಯ ಪಕ್ಷಾರಂಭ ಪ್ರಥಮ ದಿನ ಇಲ್ಲಿಂದ 15 ದಿನಗಳ ಕಾಲ ಪಿತೃಪಕ್ಷವಿರುತ್ತದೆ. ನನ್ನ ಪ್ರೀತಿಯ ಬಂಧುಗಳೇ, ಈ ವರ್ಷದಲ್ಲಿ ನೀವೇನಾದರೂ ಮಹತ್ತರವಾಗಿರೋದು ಪಡೆದುಕೊಳ್ಳಲೇಬೇಕು ಅಂತಂದರೆ, ಈ ಹಿಂದೆ ನಾನು ಸಾಧಿಸಿಲ್ಲ, ಒಟ್ಟಾರೆ ಏನೋ ಒಂದು ಈ ವರ್ಷದಲ್ಲಿ ನಾನು ಸಾಧಿಸಲೇಬೇಕು ಅನ್ನೋ ಹಠ ಸಂಕಲ್ಪ ನಿಮ್ಮಲ್ಲಿತ್ತು ಅಂತಂದರೆ, ನಿಮ್ಮ ಪೂರ್ವಿಕರಿಗೆ ಈ 15 ದಿನಗಳಲ್ಲಿ ನಿಮ್ಮ ಮನೆಗೆ ಬರುತ್ತಾರೆ. ಅವರಿಗೆ ಆತಿಥ್ಯವನ್ನು ಮಾಡೋದು ಮಾತ್ರ ಮರೆಯಬೇಡಿ ಬಂಧುಗಳೇ. ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿಯೂ ನೀವು ತಪ್ಪಿಸಬಾರದು. ಕೊನೇ ಪಕ್ಷ ಅಮಾವಾಸ್ಯೆಯಿಂದಾದರೂ ಕೂಡ ಅವರಿಗೆ ತರ್ಪಣಾದಿಗಳನ್ನ ಮಾಡಿಕೊಡುತ್ತಾ, ಯಾಕಂದ್ರೆ ಈ ದಿನ ನಾನು ನಿಮ್ಗೆ ಎಚ್ಚರಿಸಲಿರುತ್ತೇನೆ. 15 ದಿನಗಳು ನಿಮಗೆ ಸಮಯಾವಕಾಶವಿರುತ್ತದೆ. ಇದನ್ನು ಒಮ್ಮೆ ನೋಡಿಕೊಳ್ಳಿ, ಅವರನ್ನ ತೃಪ್ತಿಪಡಿಸಿ. ನಿಮಗೆ ಯಾವುದೋ ಕೆಲಸ ಆಗ್ಬೇಕಾಗಿತ್ತಲ್ಲ, ಅದರಲ್ಲಿ 100ಕ್ಕೆ 100 ನೀವು ಸಂತೃಪ್ತರಾಗ್ತೀರಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ವಿಕ್ರಂಕರಣೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೇ. ಏನು ಜನನ ಮರಣ, ಮರಣ ಜನನ, ಹುಟ್ಟುವುದು ಮತ್ತೆ ಸಾಯುವುದು, ಸಾಯುವುದು ಮತ್ತೆ ಹುಟ್ಟುವುದು, ಒಂದು ಚಕ್ರ. ಪುನರಪಿ ಜನನಂ ಪುನರಪಿ ಮರಣ, ಹೀಗೆ ಒಂದು ಸೈಕಲ್ ಹೊಡಿತಾನೇ ಇರ್ಬೇಕು. ನಾವು ಕಷ್ಟಗಳನ್ನು ಅನುಭವಿಸೋದು, ಮತ್ತೆ ಒಂದಷ್ಟು ಸುಖ ಪಡ್ಕೊಳ್ಳೋದು. 140 kg ದುಃಖ, ಒಂದು 100 ಗ್ರಾಂ ಸುಖ ಯಾಕಾದ್ರೂ ಬೇಕೋ ಇದು ನಮಗೆ. ಅದಕ್ಕಾಗಿ ಇಂತಹದ್ದು ದುಃಖಗಳು ನಮಗೆ ಬೇಡ, ಜನ್ಮಗಳು ನಮಗೆ ಬೇಡ. ಯಾವಾಗಲೂ ಕೂಡ ಅವನ ನಾಮಸ್ಮರಣೆ ಇದ್ದಾಗ ಈ ಸಂಸಾರದ ದುಃಖ ಎಲ್ಲವೂ ಕೂಡ ದೂರ ಮಾಡ್ತಾನೆ. ಅದಕ್ಕಾಗಿ ಅವನ ನಾಮಸ್ಮರಣೆ ಮಾಡಬೇಕಾದ್ರೆ ಒಂದು ದಿನದಲ್ಲಿ 1 ತಾಸು ಬೇಡ, 30 ನಿಮಿಷ ಬೇಡ, 20 ನಿಮಿಷ ಬೇಡ, ಕೊನೇ ಪಕ್ಷ ಒಂದು 10 ರಿಂದ 5 ನಿಮಿಷವಾದರೂ ಒಂದು ದಿನದಲ್ಲಿ ನೀವು ಅವನಿಗೋಸ್ಕರ ಸಮಯವನ್ನ ಮೀಸಲು ಮಾಡಿದರೆ ಆ 24 ತಾಸು ಕೂಡ ನಿಮ್ಮನ್ನ ಸೇಫ್ಟಿಯಾಗಿ ಅವನು ನೋಡಿಕೊಳ್ಳುತ್ತಾನೆ. ಹೀಗೆ ನೀವು ದಿನಂಪ್ರತಿ ಮಾಡುತ್ತಿದ್ರೆ ವರ್ಷ ಪೂರ್ಣವಾಗಿ ಅವನನ್ನು ನಿಮ್ಮನ್ನ ಹಿಂದಿಂದ ರಕ್ಷಣೆ ಮಾಡುತ್ತಿರುತ್ತಾನೆ, ರಕ್ಷಿಸಿರುತ್ತಾನೆ. ಯಾವುದೇ ಕಾರಣಕ್ಕೂ ಈ ಸುಖ ದುಃಖದ ಲೇಪನ ನಮಗೆ ಬೇಡ. ನಾರಾಯಣ ನಿನ್ನ ನಾಮ ಒಂದೇ ಸಾಕು ಅಂತ ಭಜಿಸ್ತಾ ಬನ್ನಿ. ಉಳಿದದ್ದು ಅವನಿಗೆ ಬಿಡಿ. ಶಿವಂಭೂಯಾತ್. ಒಳ್ಳೆದಾಗಲಿ.